ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಆಯಾಯ ಸ್ಟೇಟ್ ಗೌರ್ನಮೆಂಟ್ಗಳೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಅನ್ನೋದನ್ನು ಇಟ್ಕೊಂಡಿರ್ತಾರೆ. ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಕಂಪ್ಲೀಟಾಗಿ ಅದನ್ನು ರದ್ದು ಮಾಡಬೇಕು ಎಂಬುವಂತಹ ಆದೇಶವನ್ನು ಏನೋ ಹೈಕೋರ್ಟು ನೀಡಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 575ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನನ್ನ ಚಾನೆಲಿನಲ್ಲಿ ಸಾರ್ವಜನಿಕರ ಒಳಿತಿಗಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಸೊ ಜನರು ಕಾನೂನಿನ ತೊಡರುಗಳಿಗೆ ಸಮಸ್ಯೆಗಳಿಗೆ ಸಿಲುಕದಂತೆ ಅವರು ಸರಳವಾಗಿ ವ್ಯವಹಾರ ನಡೆಸುವಂಥವರಾಗಲಿ, ವ್ಯಾಜ್ಯಗಳಿಗೆ ಸಿಲುಕದಂತೆ ಇರಲಿ, ಜಾಣ್ಮೆಯಿಂದ ವ್ಯವಹಾರ ಮಾಡುವಂಥವರಾಗಲಿ ಎಂಬುವಂತಹ ಮದಾಶಯವನ್ನು ಇಟ್ಟುಕೊಂಡು ನಾನು ಉಚಿತವಾಗಿ ಮಾಹಿತಿಗಳನ್ನು ಯೂಟ್ಯೂಬಿನ ಮುಖಾಂತರ ನೀಡ್ತಾ ಬರ್ತಾ ಇದ್ದೇನೆ. ಸೊ ಈ ಒಂದು ಚಾನಲನ್ನು ನೋಡಿ ಪ್ರೋತ್ಸಾಹಿಸ್ತಾ ವೀಕ್ಷಕರು ಕೂಡ ಆಗಾಗ್ಗೆ ಕೆಲವೊಂದು ಟಾಪಿಕ್ಗಳನ್ನು ಹೇಳ್ತಾ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ, ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅಂತಲೂ ಕೇಳ್ತಾ ಇರ್ತಾರೆ. ಸೊ ಅವರ ಒಂದು ಅನಿಸಿಕೆಗಳಿಗೆ ತಕ್ಕಂಗೆ ಆಗಾಗ ನಾನು ವಿಡಿಯೋಗಳನ್ನು ಕೂಡ ಮಾಡಿ ಹಾಕ್ತಾ ಇರ್ತೇನೆ. ಸರಿಸುಮಾರು 575 ವಿಡಿಯೋಗಳು ಇಲ್ಲಿವರೆಗೆ ಮಾಡಿ ಹಾಕಿದ್ದೇನೆ. ಬಿಡುವಿದ್ದಾಗೆಲ್ಲ ತಾವೆಲ್ಲ ನೋಡ್ಕೋಬಹುದು. ಈ ಒಂದು ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಪಡ್ಪಡ ಅಂತ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮಾಹಿತಿ ಪಡೆದು ಬುದ್ಧಿವಂತರಾಗಿ ಅಂತ ಹೇಳ್ತಾ, ಮತ್ತು ಏನಾದರೂ ಕಾನೂನಿನ ಸಮಸ್ಯೆಗಳು ನಿಮಗೆ ಇದ್ದಿದ್ದೆ ಆದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಅದನ್ನು ಪಡೆದು ಸಲಹೆಗಳನ್ನು ಪಡ್ಕೊಳ್ಬಹುದು. ಕನ್ಸಲ್ಟೇಷನ್ ಫೀ ಪೇ ಮಾಡಿ ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡಬಹುದು. ಅದೇ ವಿಡಿಯೋ ಮೇಲೆ ನನ್ನ ಕಂಪನಿಯ ವೆಬ್ಸೈಟ್ ಲಿಂಕ್ ಇರುತ್ತೆ. ನೀವು ಆ ವೆಬ್ಸೈಟ್ಗೆ ಹೋಗಿ ಆಫೀಸಿನ ವಿವರಗಳನ್ನು ಪಡೆದು ಬಂದು ಭೇಟಿ ಮಾಡಬಹುದು. ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತಲ್ಲ, ನೀವು ವಾಟ್ಸಾಪ್ ಮುಖಾಂತರ ಆಫೀಸ್ ಲೊಕೇಶನ್ನ ಕೇಳಿ ಪಡೆದು ಬಂದು ಭೇಟಿ ಮಾಡಬಹುದು. ಕರ್ನಾಟಕದಾದ್ಯಂತ ಕನ್ಸಲ್ಟೇಷನ್ಗಳನ್ನು ಫೋನಿನ ಮುಖಾಂತರ ಕಚೇರಿಗೆ ಬಂದು ಹಾಗೂ ವ್ಯಾಜ್ಯಗಳು ಕೇಸುಗಳನ್ನು ಕೂಡ ನೀಡ್ತಾ ಬಂದಿದ್ದಾರೆ. 100 ಕೇಸುಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಇತರ ವಕೀಲರನ್ನು ಬೇಕಾದರೂ ನೀವು ಸಂಪರ್ಕಿಸಿ. ನಿಮ್ಮ ಸಮಸ್ಯೆಗಳಿದ್ದಿದ್ದೇ ಆದಲ್ಲಿ ಅಥವಾ ನನ್ನಿಂದಲೇ ಬೇಕಾಗಿದ್ದಲ್ಲಿ ಮಾತ್ರ ನನ್ನ ಬಳಿ ತಾವು ಬರಬಹುದು ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಅದೇನಪ್ಪ ಅಂತ ಹೇಳಿದರೆ, ಇತ್ತೀಚೆಗೆ ಈ ಒಂದು ಬೈಕ್ ಟ್ಯಾಕ್ಸಿ ಎಂಬುವಂತಹ ವಿಚಾರವನ್ನು ನೀವು ನೋಡಿರಬಹುದು. ಈ ಒಂದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ತಾವು ಮಾತಾಡಿ ಇದರ ಒಂದು ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿಕೊಂಡಿದ್ದರು. ಆದ್ದರಿಂದ ಅದರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಬಯಸ್ತೇನೆ. ಈ ಒಂದು ಬೈಕ್ ಟ್ಯಾಕ್ಸಿ ಅಂದರೆ ಏನು? ಬೈಕ್ಗಳ ಮುಖಾಂತರ ಒಬ್ಬರನ್ನು ಇನ್ನೊಂದು ಸ್ಥಳಕ್ಕೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬಿಡುವಂತಹ ಒಂದು ವ್ಯವಸ್ಥೆ. ಇದನ್ನು ಆಟೋದವರು ಮಾಡ್ತಾ ಇದ್ದಾರೆ, ಕ್ಯಾಬರು ಮಾಡ್ತಾ ಇದ್ದಾರೆ, ಬಸ್ನವರು ಮಾಡ್ತಾ ಇದ್ದಾರೆ. ಹಲವಾರು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ಗಳಿದ್ದಾವೆ. ವಿವಿಧ ರೀತಿಯ ಒಂದು ವಾಹನಗಳ ಮುಖಾಂತರ ಸಂದರ್ಭಾನುಸಾರ ಈ ಒಂದು ಸೇವೆಗಳು ನಡೀತಾ ಇದೆ. ನೋಡಿ, ಈ ಒಂದು ಸೇವೆಯನ್ನು ಪಡೆದುಕೊಳ್ಳಬೇಕಾದರೆ ಕರ್ನಾಟಕ ಸರ್ಕಾರ ಅಥವಾ ಇನ್ಯಾವುದೇ ಗೌರ್ನಮೆಂಟ್ಗಳಾಗಿರಬಹುದು, ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಆಯಾಯ ಸ್ಟೇಟ್ ಗೌರ್ನಮೆಂಟ್ಗಳೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಅನ್ನೋದನ್ನು ಇಟ್ಕೊಂಡಿರ್ತಾರೆ. ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಆದ್ದರಿಂದ ಈ ನಮ್ಮ ಸರ್ಕಾರ ಒಬ್ಬರಿಗೆ ಲೈಸೆನ್ಸನ್ನು ಕೊಡಬೇಕಾಗತ್ತೆ. ಒಂದು ಪಬ್ಲಿಕ್ಕನ್ನು ತೆಗೆದುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡು ಹೋಗಬೇಕಂದ್ರೆ ಲೈಸೆನ್ಸ್ ಇರಬೇಕು. ಅದು ಕಮರ್ಷಿಯಲ್ ಆಗುತ್ತೆ, ಅದಕ್ಕೆ ಟ್ಯಾಕ್ಸ್ ಇರುತ್ತೆ, ಅದಕ್ಕೊಂದಷ್ಟು ನಿಯಮಗಳಿರುತ್ತೆ. ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಆಟೋದರಾಗ್ಬೋದು, ಕ್ಯಾಬ್ನವರಾಗ್ಬೋದು, ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿರ್ತಾರೆ. ವೈಟ್ ಬೋರ್ಡಿಂದ ಯೆಲ್ಲೋ ಬೋರ್ಡ್ಗೆ ತೊಗೊಂಡಿರ್ತಾರೆ. ಕಮರ್ಷಿಯಲ್ ಆಗಿರುತ್ತೆ, ಅದಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಇನ್ಶೂರೆನ್ಸ್ ಕಟ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಅದರದೇ ಆದಂಥ ಬಂಡವಾಳಗಳನ್ನ ಹಾಕ್ಕೊಂಡಿರ್ತಾರೆ. ಸೊ ಆಲ್ ಆಫ್ ಎ ಸಡನ್ ಈ ರೀತಿಯಾಗಿ ಯಾರಂದ್ರೆ ಅವರು ಬೈಕ್ಗಳನ್ನ ತೊಗೊಂಡು ವೈಟ್ ಬೋರ್ಡಲ್ಲಿರೋರೆಲ್ಲ ನಾವು ಕೂಡ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿ ಸೇವೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಹಲವಾರು
ಹಲವಾರು ಗೊಂದಲಗಳು ಸೃಷ್ಟಿಯಾಯಿತು. ಮತ್ತು ಈ ಒಂದು ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಗಳು ಮತ್ತು ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅವ್ರ ನಡುವೆ ಜಟಾಪಟಿ ನಡೆಯಿತು, ಹಲವಾರು ಗಲಾಟೆಗಳಾಯಿತು. ಎಷ್ಟೋ ಕಡೆ ಆ ಒಂದು ಬೈಕ್ ಟ್ಯಾಕ್ಸಿ ಸರ್ವಿಸ್ ಮಾಡುವಂಥ ಹುಡುಗರುಗಳನ್ನು ಅಡ್ಡ ಮಾಡಿ ಅವರ ಮೇಲೆ ದೌರ್ಜನ್ಯಗಳನ್ನು ಮಾಡಿರೋದುಂಟು, ಬೈದಿರೋದುಂಟು, ಅವರನ್ನು ಪ್ರಶ್ನಿಸಿರೋದುಂಟು. ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವರು ಎಲ್ಲದರಲ್ಲೂ ಒಬ್ಬರೊಂದು ಅಪವಾದ ಅಂತ ಇದ್ದೇ ಇರ್ತಾರೆ. ಸೊ ಅಂಥವ್ರುಗಳು ಮಾಡಿದ್ದಾರೆ. ಸೊ ಇದು ಎಲ್ಲವನ್ನು ಕೂಡ ಮನಗಂಡಂತಹ ಒಂದು ಸರ್ಕಾರ ಆಗಲಿ, ಕೋರ್ಟ್ ಆಗಲಿ ಕೆಲವು ಬದಲಾವಣೆಗಳನ್ನು ಈಗ ತಂದಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಗಳು ಇರೋದರಿಂದ ಈಗ ಹೈಕೋರ್ಟ್ ಏನು ಮಾಡಿದೆ, ಕರ್ನಾಟಕ ಸರ್ಕಾರದ ಉಚ್ಚ ನ್ಯಾಯಾಲಯ 6 ವಾರಗಳ ಗಡುವನ್ನು ಈ ಒಂದು ಬೈಕ್ ಟ್ಯಾಕ್ಸಿ ಸರ್ವಿಸ್ನವ್ರಿಗೆ ನೀಡಿದೆ. ಈ 6 ವಾರದ ಒಳಗಡೆ ಸಂಪೂರ್ಣವಾಗಿ ಅವರು ಏನೇ ಒಂದು ವಿಚಾರಗಳಾಗಿರಬಹುದು ಅದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ಮತ್ತು ಅವರನ್ನು ತೊಂದರೆ ಮಾಡಬಾರ್ದು 6 ವಾರಗಳ ತನಕ. ಅಷ್ಟರ ಒಳಗೆ ಈ ಸರ್ಕಾರವು ಕೂಡ ಈ ಒಂದು ಮೋಟರ್ ವೆಹಿಕಲ್ ಆ್ಯಕ್ಟ್ 1988 ಸೆಕ್ಷನ್ 93 ಅಂಡರಲ್ಲಿ ಹೊಸದಾಗಿ ಮಾರ್ಗಸೂಚಿಗಳನ್ನು, ಆ ಡೈರೆಕ್ಷನ್ಸನ್ನು, ಗೈಡ್ಲೈನ್ಸನ್ನು, ನಿಯಮಗಳನ್ನು ಹೊರಡಿಸಬೇಕಾಗುತ್ತದೆ. ಅದನ್ನು ಪಾಲನೆ ಮಾಡಿದಲ್ಲಿ ಮಾತ್ರ ಈ ಒಂದು ಬೈಕ್ ಟ್ಯಾಕ್ಸಿ ಸರ್ವೀಸು ಮುಂದುವರಿಸಬಹುದು. ಇಲ್ಲದೆ ಹೋದರೆ ಕಂಪ್ಲೀಟಾಗಿ ಅದನ್ನು ರದ್ದು ಮಾಡಬೇಕು ಎಂಬುವಂತಹ ಆದೇಶವನ್ನು ಹೈಕೋರ್ಟು ನೀಡಿದೆ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಈ ಒಂದು RTOಗಳಿಗೂ ಕೂಡ ಒಂದು ಮಾರ್ಗಸೂಚಿಯನ್ನು ಮತ್ತು ಸರ್ಕ್ಯುಲರನ್ನು ನೀಡಲಾಗಿದೆ, ಡೈರೆಕ್ಷನ್ನ ಕೊಡಲಾಗಿದೆ. ಈ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸ್ಗಳನ್ನು ಅಲ್ಲಿಯವರೆಗೂ ಕೊಡಬಾರದು, ರದ್ದು ಮಾಡಬೇಕು. ಹಾಗೂ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ಸ್ಗಳನ್ನು ಕೊಡಬಾರ್ದು ಅಂತ ಹೇಳಿ ಈ ಒಂದು RTOಗಳಿಗೂ ಕೂಡ ಡೈರೆಕ್ಷನನ್ನು ನೀಡಲಾಗಿದೆ. ಇದರಿಂದ ಏನಾಗಿದೆ, ಈಗ ಕಳೆದ 1 ಲಕ್ಷಕ್ಕೂ ಹೆಚ್ಚು ಈ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಕಷ್ಟ ಆಗಿದೆ ಅಂತ ಹೇಳಿ ಜೀವನ ನಡೆಸಲು ನಾವೇನೋ ಒಂದು ದಾರಿ ಕಂಡುಕೊಂಡಿದ್ದೋ ಅದಕ್ಕೆ ಸಮಸ್ಯೆ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅವರು ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟು ಮಾನದಂಡಗಳನ್ನು ರೂಪಿಸಬೇಕು ಅಂತೇಳಿ 6 ವಾರಗಳ ಗಡುವನ್ನು ನೀಡಲಾಗಿದೆ. ಸೊ ಇನ್ನು ಏನಪ್ಪ ಅಂತ ಹೇಳಿದರೆ, ಈ ಒಂದು ಬೈಕ್ ಟ್ಯಾಕ್ಸಿ ಸರ್ವೀಸ್ ಬಂದಿದ್ದು ಯಾವಾಗ, 2016ರಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿ ಸರ್ವೀಸು ಬಂತು. ಅಲ್ಲಿಂದನೂ ಕೂಡ ಈ ಒಂದು ವ್ಯವಸ್ಥೆಗಳು ಇದೆ. ಆದರೆ 2019ರ ವೇಳೆಗೆ ಈ ಒಂದು ಆಟೋದವರು, ಕ್ಯಾಬ್ ಅವರು ಇವರುಗಳ ಮೇಲೆ ಸಂಘರ್ಷಗಳು ಜಾಸ್ತಿ ಆಗಿದ್ದರಿಂದ ನಮ್ಮ ಅನ್ನವನ್ನು ಕಿತ್ಕೊಂಡಿದ್ದಾರೆ, ನಮಗೆ ಕಷ್ಟ ಆಗ್ತಾ ಇದೆ, ಸಿಂಗಲ್ ಪ್ಯಾಸೆಂಜರ್ಸ್ಗಳು ಯಾರೂ ನಮ್ಮ ಹತ್ರಕ್ಕೆ ಬರ್ತಾನೆ ಇಲ್ಲ. ಸೊ ನಾವು ಇಷ್ಟೆಲ್ಲ ಟ್ಯಾಕ್ಸ್ಗಳನ್ನ ಕಟ್ಟಿ, ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಿ, ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಮಾಡಿದವ್ರಿಗೂ ಒಂದೇ, ಎಲ್ಲೋ ಬೋರ್ಡ್ ಇಟ್ಕೊಂಡು ಲೈಸೆನ್ಸ್ ತಗೊಂಡವ್ರಿಗೂ ಒಂದೇ, ಇವ್ರುಗಳಿಗೂ ಒಂದೇ, ಯಾರಂದರೂ ಅವ್ರಿಗೆ ಬರ್ತಾ ಇದ್ದಾರೆ. ಮತ್ತು ಯಾವುದ್ಯಾವುದೋ ರಾಜ್ಯಗಳಿಂದ ಬಂದು ಈ ಒಂದು ಬೈಕ್ ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದರಿಂದ ನಮಗೆ ಸ್ಥಳೀಯರಿಗೆ ಕಷ್ಟ ಆಗ್ತಾ ಇದೆ, ನಮ್ಮ ಜೀವನ ನಡೆಸಲು ಕಷ್ಟ ಆಗ್ತಾ ಇದೆ, ಮತ್ತು ಯಾವುದೇ ಅವರಿಗೆ ಮಾನದಂಡಗಳು ಇಲ್ಲ. ಈ ತರಹದ ಒಂದು ಗಲಾಟೆಗಳು ಹೆಚ್ಚಾಗಿ ಕಂಡು ಬಂದಿದ್ದರಿಂದ ಏನಾಯಿತು, ಈ ಒಂದು ಹೈಕೋರ್ಟು ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಂಡು ಡೈರೆಕ್ಷನ್ಗಳನ್ನು, ಆದೇಶವನ್ನು ಕೊಟ್ಟಿದೆ. ಸದ್ಯಕ್ಕೆ ಸ್ಟೇ ಆರ್ಡರನ್ನು ಮಾಡಲಾಗಿದೆ. ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಕೇವಲ 6 ವಾರಗಳ ಗಡುವು ಅವರಿಗೂ ನೀಡಲಾಗಿದೆ, ಹಾಗೂ ರಾಜ್ಯ ಸರ್ಕಾರಕ್ಕೂ ಕೂಡ ನೀಡಲಾಗಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ, ಒಟ್ಟಾರೆ ನಮ್ಮ ದೇಶದಲ್ಲಿ ಏನದು ಈ ಒಂದು ಬಡವರು ಹಾಗೂ ಮಧ್ಯಮ ವರ್ಗದವರೇ ಹೆಚ್ಚು ಇರೋದರಿಂದ ಅವರು ಹೆಚ್ಚು ಜನಸಂಖ್ಯೆಯೇ ಜಾಸ್ತಿ ಇರೋದರಿಂದ ಅವರಿಗೆ ಅನುಕೂಲ ಆಗುತ್ತೆ. ಏನದು ಕಡಿಮೆ ಪ್ರೈಸ್ ಬೀಳುತ್ತೆ, ಮತ್ತು ಎಲ್ಲಂದರಲ್ಲಿ ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಡು ಹೋಗ್ತಾರೆ, ಮತ್ತು ಟೈಮ್ ಸೇವ್ ಆಗುತ್ತೆ. ಇದು ಬಹಳ ಮುಖ್ಯ. ಸೊ ಆದ್ದರಿಂದ ಎಲ್ಲರೂ ಬೈಕಿಗೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದರೆ ಮೂಲ ಜಾಸ್ತಿ ಅವರೇ ಇರೋದರಿಂದ ಅವ್ರ ಕಡೆಗೆ ಹೋಗ್ತಾ ಇದ್ದಾರೆ. ಸೊ ಈ ಒಂದು ಒಳ್ಳೆಯ ವಿಚಾರಗಳು ಕೂಡ ಉಂಟು. ಅದೇ ತರಹದಲ್ಲಿ ಕೆಲವೊಂದು ತಪ್ಪಿನ ಘಟನೆಗಳು ಕೂಡ ನಡೀತಾ ಇದೆ. ಸೊ ಲೈಂಗಿಕ ಕಿರುಕುಳ ಆಗಿರಬಹುದು, ಅಥವಾ ಈ ಒಂದು ಬೈಕ್ ಟ್ಯಾಕ್ಸಿಯ ಜೊತೆಯಲ್ಲಿ ನಾವು ಹೋದರೆ ನಮಗೆ ಸೇಫ್ಟಿ ಏನಿರುತ್ತೆ ಅನ್ನೋದಾಗಿರಬಹುದು, ಅಥವಾ
ಇವರು ಯಾವುದೇ ಒಂದು ಪಾಲಿಸಿಗಳನ್ನು ಇನ್ಶೂರೆನ್ಸ್ಗಳನ್ನು ಮಾಡಿಸಿಲ್ಲದೆ ಹೋದರೆ ಆವಾಗ ಏನು ಮಾಡೋದು, ಎಲ್ಲವೂ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಥವಾ ಥರ್ಡ್ ಪಾರ್ಟಿ ಇನ್ಶೂರೆನ್ಸಾ, ಯಾವುದನ್ನು ಮಾಡಿದ್ದಾರೆ, ಆಕ್ಸಿಡೆಂಟ್ ಎಲ್ಲ ಆದರೆ ಹೇಗೆ ಅದನ್ನು ಕ್ಲೈಮ್ ಮಾಡಬಹುದು, ಈ ಒಂದು ವಿಚಾರಧಾರೆಗಳು ಇದೆಲ್ಲವನ್ನು ಕೂಡ ಇನ್ನೂ ಅಸ್ಪಷ್ಟ ರೀತಿಯಲ್ಲೇ ಇರೋದರಿಂದ ಇನ್ನು ಇದರ ಬಗ್ಗೆಯೂ ಕೂಡ ಮಾರ್ಗಸೂಚಿಗಳು ಆಗಬೇಕು ಅಂತ ಹೇಳಿ ಹೈಕೋರ್ಟು ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದೆ. ಸೊ ಇನ್ನು ಈ ಒಂದು ಬೈಕ್ ಟ್ಯಾಕ್ಸಿ ಸಿಸ್ಟಮಿನ ಬಗ್ಗೆ ಕೇಂದ್ರ ಸರ್ಕಾರಗಳೇ ಎನ್ಕರೇಜ್ ಮಾಡಿದ್ದು ಮತ್ತು ಈ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಕಮಿಟಿ ಏನು ಮಾಡಿತು, ಈ ಒಂದು ಸಂಬಂಧಪಟ್ಟಂತೆ ಈ ಒಂದು ಬೈಕ್ ಟ್ಯಾಕ್ಸಿ ಪಾಲಿಸಿಯನ್ನು ಅಡ್ವೈಸ್ ಮಾಡಿ ಇದಕ್ಕೆ ಎನ್ಕರೇಜನ್ನು ಮಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಒಂದು ಕಮಿಟಿಯನ್ನು ರಚನೆ ಮಾಡಿ ಅಂತ ಹೇಳಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ಗಳು ಹೇಳಿತು. ಆದರೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ಪರಮಾಧಿಕಾರ ಆಯಾಯ ಸರ್ಕಾರಗಳಿಗೆ ಬಿಟ್ಟಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಯಾವುದನ್ನು ಇಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನಮ್ಮಲ್ಲಿ ಏನಾಯಿತು, ಕರ್ನಾಟಕ ರಾಜ್ಯ ಸರ್ಕಾರಗಳು ಈ ಒಂದು ಬೈಕ್ ಶೇರಿಂಗ್ ಆಗಿರಬಹುದು ಅಥವಾ ಈ ರಿಕ್ಷಾ ಶೇರಿಂಗ್ ವಿಚಾರವಾಗಿಯೇ ಆಗಿರಬಹುದು, ಈ ಒಂದು ಸಾರಿಗೆ ಇಲಾಖೆಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡಿ ಅಂತಾಗಲಿ, ಅಥವಾ ಈ ಒಂದು ವ್ಯವಸ್ಥೆ ಈ ಒಂದು ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯಕ್ಕೆ ಇದು ಬೇಕಾ, ಇದರ ಅವಶ್ಯಕತೆ ಇದೆಯಾ, ಈಗಾಗಲೇ ಸಾಕಷ್ಟು ಇರೋದರಿಂದ ಇದರ ಬಗ್ಗೆ ತನಿಖೆಯನ್ನು ಮಾಡಿ ಅಥವಾ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅಂತ ಹೇಳಿ ಮಾಡಲಾಯಿತು. ಈ ಒಂದು ಬೈಕ್ ಟ್ಯಾಕ್ಸಿ ಕಂಪನಿಗಳಿಗೆ ಕೆಲವೊಮ್ಮೆ ಈ ರೀತಿ ಆಗಿದ್ದರಿಂದ ರಾಜ್ಯ ಸರ್ಕಾರ ಕೆಲವೊಮ್ಮೆ ಈ ವಿಚಾರವನ್ನು ನೋಡಿಕೊಂಡು ಈ ಬೈಕ್ ಟ್ಯಾಕ್ಸಿ ಸರ್ವೀಸ್ಗಳಿಗೆ ಲೈಸೆನ್ಸ್ಗಳನ್ನು ಕೊಡ್ತು, ಅದನ್ನು ತೆಗೆದುಕೊಂಡು ಮುಂದುವರೆದರು. ಮತ್ತು ಅದಾದ ಮೇಲೆ ಈ 2018ರಲ್ಲಿ ಈ ಒಂದು ರಾಜ್ಯ ಸರ್ಕಾರ ಕೂಡ ಒಂದು ಕಮಿಟಿಯನ್ನು ರಚನೆ ಮಾಡಿತು. ಇದರಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿ ಸರ್ವೀಸಿಂದ ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ ಅಂತ ಹೇಳಿ ಕಮಿಟಿಗೆ ವರದಿಯನ್ನು ಸಲ್ಲಿಸೋದಕ್ಕೆ ಹೇಳಿತು. ಪಾಸಿಟಿವ್ ಎಲ್ಲ ಏನು ಅಂತ ಹೇಳಿದರೆ ಆದಷ್ಟು ಬೇಗ ಹೋಗಬಹುದು, ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ, ಟೈಮ್ ಸೇವ್ ಆಗುತ್ತೆ ಮತ್ತು ಪ್ರೈಸ್ ಪಾರ್ಟು ಕಡಿಮೆ ಆಗುತ್ತೆ ಅನ್ನೋದಾದರೆ. ಇನ್ನು ನೆಗೆಟಿವ್ ಏನಪ್ಪ ಅಂತ ಹೇಳಿದರೆ ಈ ಒಂದು ನೆಗೆಟಿವ್ ಅಂದರೆ ಈಗ ಜಾಸ್ತಿ ಗಾಡಿಗಳು ರೋಡ್ಗೆ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ, ಅನಾವಶ್ಯಕವಾಗಿ ಗಾಡಿಗಳು ಓಡಾಡೋದಕ್ಕೆ ಆಗುತ್ತೆ, ಇದರಿಂದ ಪೊಲ್ಯೂಷನ್ ಆಗುತ್ತೆ, ಸೌಂಡ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ಮತ್ತು ಹಲವಾರು ಈ ರೀತಿಯಾಗಿ ಯಾವುದೇ ಇನ್ನೂ ಸೇಫ್ಟಿ ಪ್ರಿಕಾಕ್ಷನ್ನು, ಮೆಷರ್ಮೆಂಟ್ಗಳು, ನಿಯಮಗಳು, ಮಾರ್ಗಸೂಚಿಗಳು, ಗೈಡ್ಲೈನ್ಸ್ಗಳು ಇಲ್ಲದೆ ಇರೋದರಿಂದ ಇದು ಬೇರೆಯಾದಂಥ ಅನಾಹುತಗಳು ಘಟಿಸಲಿಕ್ಕೆ ಅನುವು ಮಾಡಿಕೊಟ್ಟಂಗಾಗುತ್ತೆ. ಈ ರೀತಿಯಾಗಿ ಒಂದು ನೆಗೆಟಿವ್ ವಿಚಾರಗಳು ಕೂಡ ಕಮಿಟಿಯಿಂದ ಬಂತು. ಇದೆಲ್ಲ ಆದಮೇಲೆ ಏನಾಯಿತು, ಈ ಒಂದು ವಿಚಾರಗಳು ಬಂದ ಮೇಲೆ ಈ ಒಂದು 2021ರಲ್ಲಿ ನಮ್ಮ ಒಂದು RTOಗಳಿಗೆ ಗೈಡ್ಲೈನ್ಸನ್ನು ಕೊಡಲಾಯಿತು. ಮತ್ತು ಈ ಒಂದು ರ್ಯಾಪಿಡೋ ಎಂಬುವಂತಹ ಒಂದು ಸಂಸ್ಥೆ ಏನಿದೆ, ಇದು ಈ ಒಂದು ಸರ್ಕಾರವು ಬ್ಯಾನನ್ನು ಮಾಡಿದರೂ ಕೂಡ ಇವರು ಹೇಗೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈ ಆಟೋದವರು ಮತ್ತು ಕ್ಯಾಬ್ನವರು ಎಲ್ಲ ಗಲಾಟೆಗಳು ಜಾಸ್ತಿ ಮಾಡಿದ್ರಿಂದ ಇದನ್ನು ಮನಗಂಡಂತಹ ಸರ್ಕಾರ ಕಂಪ್ಲೀಟಾಗಿ ಈ ಒಂದು 2022ರಲ್ಲಿ ಕಂಪ್ಲೀಟಾಗಿ ರದ್ದು ಮಾಡ್ತು, ಬ್ಯಾನ್ ಮಾಡ್ತು. ಇಷ್ಟಾದ ಮೇಲೂ ಕೂಡ ಇದೇನು ಮೊದಲನೇದಾ, ಹೋಗಲಿ ಇದು ಕರ್ನಾಟಕ ಸರ್ಕಾರ ಮಾಡಿದ್ದ, ಮೊದಲು ಇರಲಿಲ್ಲ ಅಂದರೆ ಮಹಾರಾಷ್ಟ್ರ ಸರ್ಕಾರದಲ್ಲೂ ಕೂಡ ಇದು ಇತ್ತು. ಆ ಸರ್ಕಾರನೂ ಕೂಡ 2022ರಲ್ಲಿ ಬ್ಯಾನ್ ಮಾಡಿದ್ಮೇಲೆ ಈ ರ್ಯಾಪಿಡೋ ಸಂಸ್ಥೆ ಏನು ಮಾಡ್ತು, ಬಾಂಬೆ ಹೈಕೋರ್ಟ್ಗೆ ಅಪೀಲ್ಗೆ ಹೋಯಿತು. ಅಲ್ಲಿ ಹೋಗಿ ಈ ವಿಚಾರವನ್ನು ಕೂಡ ಮಂಡಿಸಿದಾಗ ಬಾಂಬೆ ಹೈಕೋರ್ಟ್ ಕೂಡ ಈ ಒಂದು ಬೈಕ್ ಟ್ಯಾಕ್ಸಿ ಸಿಸ್ಟಮ್ ಲೈಸೆನ್ಸ್ಗೆ ಫುಲ್ ಸ್ಟಾಪನ್ನು ಕೊಡ್ತು, ಅಂದರೆ ರಿಜೆಕ್ಟ್ ಮಾಡ್ತು. ಯಾಕೆ ಅಂತ ಹೇಳಿದರೆ ಇದು ಆ ಒಂದು ಸ್ಟೇಟ್ ಗೌರ್ನಮೆಂಟಿನ ಟ್ರಾನ್ಸ್ಪೋರ್ಟೇಷನ್ನಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ವಿರುದ್ಧವಾಗಿ ಇದೆ. ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಸ್ಟು ಕರೆಕ್ಟಾಗಿ ಇಂಪೋಸ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಮತ್ತು ಮಾರ್ಗಸೂಚಿಗಳನ್ನು ಮಾಡಿ ನಂತರ ಏನಿದ್ರು ನೀವು ಮಾಡ್ಬೋದು. ಈ ಒಂದು ವೈಟ್ ಬೋರ್ಡ್ ಇಟ್ಕೊಂಡು ಎಲ್ಲೋ ಬೋರ್ಡ್ ಮಾಡಿಸ್ಕೊಳ್ಳದೆ, ಅದಕ್ಕೆ ಬೇಕಾದಂತಹ ಟ್ಯಾಕ್ಸ್ಗಳನ್ನು ಇವುಗಳನ್ನೆಲ್ಲ ಕಟ್ಟಿಕೊಳ್ಳದೆ ನೀವು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅಪ್ಲಿಕೇಶನ್ನು ರಿಜೆಕ್ಟನ್ನು ಮಾಡಲಾಗಿದೆ. ಸೊ ಈ ಎಲ್ಲ ಅಂಶಗಳನ್ನು ಗಮನಿಗೆ ತೆಗೆದುಕೊಂಡಂತಹ ಈ ಒಂದು ಕರ್ನಾಟಕ ಹೈಕೋರ್ಟ್ ಏನು ಮಾಡ್ತು, ಏಕಾಏಕಿ ಈ ಒಂದು ರೀತಿಯಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿ ಸರ್ವೀಸನ್ನು ಸ್ಟಾಪ್ ಮಾಡೋದು ಬೇಡ. ಸೊ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದ ಮೇಲೆ ಅದಕ್ಕೆ ತಕ್ಕ ಹಾಗೆಯೇ ನೀವು ಇಂಪ್ರೂವ್ಮೆಂಟ್ ಆಗಿ ಅಪ್ಗ್ರೇಡ್ ಆಗಬೇಕಾಗತ್ತೆ.
ಆದ್ದರಿಂದ ಇದರ ಬಗ್ಗೆ ಒಂದು 6 ವಾರಗಳ ಗಡುವನ್ನು ಕೊಟ್ಟು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನೀವು ಒಂದು ಮಾರ್ಗಸೂಚಿಗಳನ್ನು ನೀವು ಹೊರಡಿಸಿ ಅಂತ ಹೇಳಿ, ಅದು ಬೇಕಾ ಬೇಡವಾ ಅನ್ನೋದನ್ನು ನೋಡಿ, ಅಥವಾ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್ ಅಂಡರಲ್ಲೋ ಅಥವಾ ಏನೋ ಆ ಒಂದು ನಿಟ್ಟಿನಲ್ಲಿ ನೀವೇನಾದರೂ ಮಾಡೋಕ್ಕಾಗುತ್ತಾ ನೋಡಿ ಅಂತ ಹೇಳಿ ಒಂದು ಸಲಹೆಯನ್ನು ಕೂಡ ಕೊಟ್ಟು, ಏನೋ ರಾಜ್ಯ ಸರ್ಕಾರಕ್ಕೂ ಕೂಡ ಸಮಯ ಕೊಟ್ಟಿದೆ, ಬೈಕ್ ಟ್ಯಾಕ್ಸಿಯವ್ರಿಗೂ ಕೂಡ 6 ವಾರಗಳ ಗಡುವನ್ನು ಕೊಡಲಾಗಿದೆ. ಸೊ ಅಲ್ಲಿಯವರೆಗೆ ಯಾರೂ ಕೂಡ ಈ RTOದವರಾಗಿರ್ಬೋದು ಇನ್ನಿತರರು ಅವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ದೌರ್ಜನ್ಯಗಳನ್ನು ಮಾಡುವುದನ್ನು ತಪ್ಪಿಸಬೇಕು, ಮಾಡಬಾರದು ಅಂತ ಹೇಳಿ ಕೂಡ ಒಂದು ನಿರ್ದೇಶನ ಕೂಡ ಇದೆ. ಸೊ ಇದನ್ನು ಮೀರಿ 6 ವಾರಗಳ ಗಡುವನ್ನು ಮೀರಿದ ಮೇಲೆ ಯಾರಾದರೂ ಮತ್ತೆ ಮಾಡಿದರೆ ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿದೆ ಎಂಬುವಂತಹ ವಿಚಾರಗಳು ಇದರಲ್ಲಿ ಕಂಡು ಬಂದಿದೆ. ಇದಿಷ್ಟು ಒಂದು ಬೇಸ್ ಇನ್ಫಾರ್ಮೇಷನ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನನ್ನದೇ ಆದಂಥ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಮೊದಲು ಟಾಂಗಾ ಬರ್ತಾಯಿತ್ತು. ಆ ಟಾಂಗಾ ಬಂದ ಮೇಲೆ ಇಲ್ಲ ಆಟೋಗಳು ಬಂದ ಮೇಲೆ ಈ ಒಂದು ಟಾಂಗಾಗಳ ವ್ಯವಸ್ಥೆ ಹೊಟ್ಟೋಯ್ತು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಜನ ಟಾಂಗಾ ಯಾರು ಓಡಿಸ್ತಾ ಇದ್ರೋ ಅವರೇ ನೀವು ಆಟೋದನ್ನು ಓಡಿಸಿ ಅಂತ ಅನ್ನೋ ಥರದಲ್ಲಿ ಆಯಿತು. ಅಂದರೆ ಒಂದು ವ್ಯವಸ್ಥೆ ಹೋದರೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಅನ್ನೋದು ಬಂದುಬಿಡುತ್ತೆ, ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಯಾವುದೋ ಒಂದು ಕೆಲಸ, ಈಗ 2016ರಲ್ಲಿ ಇದು ಬಂತು, ಅವಶ್ಯಕತೆಗಳನ್ನು ನೋಡ್ಕೊಂತು ಜನಗಳು ಟ್ರಾಫಿಕ್ಕು ಕಿರಿಕಿರಿ ಮತ್ತು ಆಟೋದವ್ರದ್ದು ಮೇಲೆ ದೌರ್ಜನ್ಯಗಳು ಜಾಸ್ತಿ ಇದೆ, ಕ್ಯಾಬ್ನವರು ಮಾಡ್ತಾಯಿದ್ದಾರೆ ಎಂಬುವಂತಹ ಮೆಸೇಜ್ಗಳೆಲ್ಲ ಜಾಸ್ತಿಗಳು ಬರ್ತಾ ಇದ್ದಿದ್ದರಿಂದ, ಸೊ ಮತ್ತು ಟ್ರಾಫಿಕ್ ಕಿರಿಕಿರಿ ಇದ್ದಿದ್ದರಿಂದ ಸೊ ಜನ ನೋಡ್ಕೊಳ್ರು, ಕಂಪ್ನಿಗಳು ಬಿಸ್ನೆಸ್ ಮ್ಯಾನ್ಗಳು ನೋಡ್ಕೊಳ್ತಾರೆ ಯಾವುದನ್ನು ಎನ್ಕ್ಯಾಶ್ ಮಾಡಬೇಕು, ಈ ಒಂದು ಮಾರ್ಕೆಟ್ ಹೇಗಿದೆ, ಇಲ್ಲಿಗೆ ನಾನೇನು ಇಂಟ್ರಡ್ಯೂಸ್ ಮಾಡಿದ್ರೆ ನಾನು ಬಿಸ್ನೆಸ್ ಮಾಡ್ಬೋದು ಅಂತ ನೋಡುತ್ತೆ, ಅವಶ್ಯಕತೆಯನ್ನು ಎನ್ಕ್ಯಾಶ್ ಮಾಡ್ಕೊಳ್ತು. ಈ ರ್ಯಾಪಿಡೋ ಇದೆಲ್ಲ ಬಂತು. ಸೊ ಅದು ಬಂದಿದ್ದರಿಂದ ಎಷ್ಟೋ ಜನಕ್ಕೆ ಅನುಕೂಲನೂ ಆಯಿತು, ಕರೆದ ಕಡೆ ಬರ್ತಾರೆ, ಕಮ್ಮಿ ರೇಟು ಇದೆಲ್ಲ ಆಗುತ್ತೆ. ಸೊ ಅದೀಗ ನೋಡಿ, ಆಟೋದಲ್ಲಿ ಹೋದರೆ ಇನ್ನು ಕೆಲವು ಸತಿ 200 ರೂಪಾಯಿ 300 ರೂಪಾಯಿ ಕಿತ್ಕೊಳ್ತಾರೆ, ಅದ್ರ ಬದಲು ಇಲ್ಲಿಗೆ ಬರೀ ಒಂದು 30, 40, 50 ರೂಪಾಯಿನಲ್ಲಿ ಮುಗಿದೋಗುತ್ತೆ. ಈ ರೀತಿಯಾದಂಥ ಅಭಿಪ್ರಾಯಗಳು ಕೂಡ ನಮ್ಮ ಹತ್ರ ಬರ್ತಾ ಇದೆ. ಆದ್ದರಿಂದ ಅನುಕೂಲತೆಗಳನ್ನು ಜನ ನೋಡ್ತಾರೆ. ಸೊ ಯಾರು ಕೂಡ ಜನಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ ಎಂಬುದು ನಾನಿಲ್ಲಿ ಹೇಳ್ತೇನೆ. ಮತ್ತು ಯಾವುದೇ ಒಂದು ಹೊಸ ವ್ಯವಸ್ಥೆ ಮೂಲತಃ ಬಂದಾಗ ಅದು ದೋಷದಿಂದ ಕೂಡಿರೋದಿಲ್ಲ. ಮೂಲತಃ ಯಾವ ಕೆಲಸನೂ ದೋಷ ಅಲ್ಲ. ಅದನ್ನು ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೇವೆ, ಯಾವ ನಿಯಮಗಳನ್ನು ಅನುಸರಣೆ ಮಾಡ್ತೇವೆ ಅನ್ನೋದ್ರ ಮೇಲೆ ನಾವು ಇದನ್ನು ನಿರ್ಧರಿಸಬೇಕಾಗುತ್ತೆ ಅಂತ ಹೇಳ್ತೇನೆ. ನಾನು ಯಾವ ವ್ಯವಸ್ಥೆಯ ವಿರೋಧನೂ ಅಲ್ಲ, ಯಾಕಂದರೆ ಬೈಕ್ ಟ್ಯಾಕ್ಸಿ ಸಿಸ್ಟಮಿನ ವಿರೋಧನೇ ಅಲ್ಲ, ಅಥವಾ ಅದು ನಿಂತೋಗ್ಬಿಟ್ರೆ ಜೀವನನೇ ಮಾಡೋಕ್ಕಾಗಲ್ಲ ಅಂತಲೂ ಹೇಳೋಕ್ಕೂ ಅವಶ್ಯಕತೆ ಇಲ್ಲ. ಯಾಕಂದರೆ ಈ 2016 ಮುಂಚೆ ಏನು ಮಾಡ್ತಾಯಿದ್ರು, ಈಗೇನು ಮಾಡ್ತಾರೆ, ಮುಂದಕ್ಕೆ ಏನು ಮಾಡ್ತಾರೆ. ಈಗ ಆಟೋದವ್ರು ಹೋಯ್ತು ಅಂತ ಹೇಳಿದ್ರೆ ಕ್ಯಾಬ್ ಬಂತು, ಕ್ಯಾಬಿಗೆ ಬಂದರೆ ಇನ್ನೇನು ಬರುತ್ತೆ, ಈಗ ಬಸ್ಗಳಿರುತ್ತೆ. ಅಂದರೆ ಒಂದಾದ್ಮೇಲೆ ಒಂದು ಏನೋ ಒಂದು ವ್ಯವಸ್ಥೆಗಳು ಇದ್ದೇ ಇರುತ್ತೆ. ಯಾವುದು ಈಗ AI ಟೆಕ್ನಾಲಜಿ ಬಂದ ಮೇಲೆ ಇನ್ನೊಂದಷ್ಟು ಜನಗಳು ಕೆಲಸ ಕಿತ್ಕೊಳ್ಳುತ್ತೆ ಅಂದರೆ ಆ AI ಟೆಕ್ನಾಲಜಿನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ಅಂದರೆ ಹೊಸ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಹಾಗೆ ಟಾಂಗಾ ಹೋಗಿ ಆಟೋ ಬಂತು, ಆಟೋ ಬಂದು ಕ್ಯಾಬ್ ಬಂತು, ಹೀಗೆ ಏನೋ ಹೋಗ್ತಾ ಇದ್ದಾರೆ. ಸೊ ಯಾರು ಪಬ್ಲಿಕ್ ಜೊತೆಗೆ ಚೆನ್ನಾಗಿತ್ಕೊಂಡು ಸೇವೆಯನ್ನು ಮಾಡ್ತಾ ಹೋಗ್ತಾರೋ ಅಂಥವರಿಗೆ ಅಂಥವರು ಉಳ್ಕೊಳ್ತಾರೆ ಜನಮಾನಸದಲ್ಲಿ. ಅಂಥವರಿಗೆ ಕಷ್ಟ ಆದಾಗ ಪಬ್ಲಿಕ್ಕು ಕೂಡ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ. ಸೊ ಬೈಕ್ನವರಾಗಲಿ, ಆಟೋದರಾಗಲಿ, ಕ್ಯಾಬ್ನವರಾಗಲಿ ಯಾರು ಕೂಡ ಕಿತ್ತಾಟ ಮಾಡೋದು ಬೇಡ. ಯಾರ ಅನ್ನವನ್ನು ಯಾರು ಕಿತ್ಕೊಳ್ಳೋಕೆ ಆಗೋದಿಲ್ಲ. ಇಲ್ಲಿ ನಾವುಗಳು ಹೇಗೆ ಇರ್ತೀವಿ, ನಾವು ಹೇಗೆ ಸರ್ವಿಸನ್ನು ಕೊಡ್ತೇವೆ, ಸಾರ್ವಜನಿಕರು ನಮ್ಮ ಬಳಿ ಬಂದಾಗ ನಾವು ಹೇಗೆ ನಡ್ಕೊಳ್ತೇವೆ, ಮತ್ತು ಶಿಷ್ಟಾಚಾರವನ್ನು ಮೀರದೆ ನಾವು ಹೇಗೆ ಡೀಸೆಂಟಾಗಿ ಬಿಹೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ, ನಾವು ಅವರಿಗೆ ಸರ್ವಿಸನ್ನು ಹೇಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಆಯಾಯ ವ್ಯವಸ್ಥೆಗಳು ನಿಂತ್ಕೊಳ್ಳುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಸೊ ಈ ಒಂದು ಸೆಕ್ಯೂರಿಟಿ ಮತ್ತು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತು ಅಂತ ಹೇಳಿದರೆ ಬಸ್ ಈಸ್ ಆಲ್ವೇಸ್ ಬೆಟರ್. ಯಾಕೆ ಅಂದರೆ ಜನಗಳು ಜಾಸ್ತಿ ಇರ್ತಾರೆ. ಯಾವುದೇ ರೀತಿಯಾದಂಥ ಒಂದು ಅನಾಚಾರಗಳು ಅಥವಾ ಈ ಲೈಂಗಿಕ ದೌರ್ಜನ್ಯಗಳು ಮತ್ತು ಈ ರೀತಿಯಾದಂತಹ ಒಂದು ಸುಲಿಗೆಗಳು, ಈ ಥರದ ಕೆಲವು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಇದು ಯಾವುದೂ ಕೂಡ ಆಗೋದಿಲ್ಲ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ದೊಡ್ಡ ದೊಡ್ಡ ಬಸ್ಸುಗಳು ಇವುಗಳನ್ನು ಬಿಟ್ಟಾಗ ಏನಾಗುತ್ತೆ, ಸಾರ್ವಜನಿಕರಿಗೂ ರಕ್ಷಣೆ ಇರುತ್ತೆ. ಮತ್ತು ಟ್ರಾಫಿಕ್ ಕಿರಿಕಿರಿಗಳು ತಪ್ಪುತ್ತೆ. ಮತ್ತು ಸೌಂಡ್ ಪೊಲ್ಯೂಷನ್ ಆಗಲ್ಲ, ಏರ್ ಪೊಲ್ಯೂಷನ್ ಆಗಲ್ಲ. ಈ ಪ್ರೈವೇಟ್ ವೆಹಿಕಲ್ಗಳನ್ನು ಜಾಸ್ತಿ ನಾವು ಇನ್ಕ್ರೀಸ್ ಮಾಡಿದಷ್ಟು ಏನಾಗುತ್ತೆ, ರೋಡ್ ಕೆಪಾಸಿಟಿ ಏನಿರುತ್ತೋ ಅದಕ್ಕೆ ಜಾಸ್ತಿ ವೆಹಿಕಲ್ಗಳು ಬಿಟ್ಟರೆ ಕಿರಿಕಿರಿ ಆಗುತ್ತೆ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ
ಆದಷ್ಟು ಒಬ್ಬೊಬ್ಬರು 10 ಜನ 10 ಗಾಡಿನಲ್ಲಿ ಓಡಾಡೋ ಬದಲು 50 ಜನ ಒಂದು ಗಾಡಿನಲ್ಲಿ ಓಡಾಡೋ ವ್ಯವಸ್ಥೆ ಮಾಡಿದ್ರೆ, ಹೆಚ್ಚು ಬಸ್ಸುಗಳನ್ನು ಸರ್ಕಾರವೇ ಬಿಟ್ಟರೆ ಅನುಕೂಲ ಆಗುತ್ತೆ. ಆವಾಗ ಸೇಫ್ಟಿನೂ ಇರುತ್ತೆ, ಈ ಥರದ ಸಮಸ್ಯೆಗಳು ಇರೋದಿಲ್ಲ, ಮತ್ತು ಟ್ರಾಫಿಕ್ ಕಿರಿಕಿರಿನೂ ಕಡಿಮೆ ಆಗುತ್ತೆ ಎಂಬುವಂತಹ ಮಾತನ್ನು ನಾನಿಲ್ಲಿ ಹೇಳ್ತೇನೆ. ಮತ್ತು ಪ್ರೈವೇಟ್ ವೆಹಿಕಲ್ಗಳನ್ನು ಕೂಡ ಆದಷ್ಟು ಜನ ಕಡಿಮೆ ಉಪಯೋಗಿಸಿ, ಅವಶ್ಯಕತೆ ಇದ್ದಾಗ ಮಾತ್ರ ತೆಗೆದುಕೊಂಡು ಹೋಗಿ. ಇಲ್ಲದೆ ಹೋದರೆ ಈ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಿನ ವ್ಯವಸ್ಥೆಗಳೇನಿದೆ ಅದನ್ನು ಉಪಯೋಗಿಸಿಕೊಂಡಿದ್ದೆ ಆದಲ್ಲಿ ಈ ಎಲ್ಲ ಒಂದು ಕಿರಿಕಿರಿಗಳಿಗೂ ಕೂಡ ಅಂತ್ಯ ಆಡಬಹುದು ಎಂಬುವಂತಹ ಮಾತನ್ನು ಮತ್ತು ನನ್ನದೇ ಆದಂತಹ ಒಂದು ಅಭಿಪ್ರಾಯವನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದ್ದೇನೆ. ಯಾರ ಅನ್ನವನ್ನು ಯಾರೂ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಹೋದರೆ ಅದಕ್ಕೆ ಇನ್ನೊಂದು ಪರ್ಯಾಯ ಕೆಲಸ ಇದ್ದೇ ಇರುತ್ತೆ. ಅದನ್ನು ನಾವು ಹುಡುಕಿಕೊಂಡು ನಾವು ನಮ್ಮ ಕೌಶಲ್ಯವನ್ನು ಬೆಳೆಸಿಕೊಂಡು ನಾವು ಆ ವೃತ್ತಿಯನ್ನು ಬೆಳೆಸ್ಕೊಂಡು ಹೋಗಬೇಕೇ ಹೊರತು ಏನೋ ಆಗೋಯ್ತು, ಹೀಗಾಗೋಯ್ತು, ಹಾಗಾಗೋಯ್ತು ಅಂತ ಹೇಳಿ ಒಬ್ಬರು ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡುವುದು ತಪ್ಪು. ಎಲ್ಲರೂ ಬಡವರೇ ಇರ್ತಾರೆ. ಈಗ ಬೈಕ್ ಓಡಿಸ್ಕೊಂಡು ಜೀವನ ಮಾಡ್ತೀನಿ ಅನ್ನೋರು ಬಡವರೇ ಆಗಿದ್ದಾರಲ್ವ, ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತಲ್ವ. ಆಟೋದವರಾಗಲಿ ಕ್ಯಾಬ್ನವರಾಗಲಿ ಅವ್ರ ಮೇಲೆ ಹಲ್ಲೆ ಮಾಡೋದು, ಗಲಾಟೆ ಮಾಡೋದು ತಪ್ಪಾಗುತ್ತೆ. ಪ್ರೀತಿಯಿಂದ ಎಲ್ಲರನ್ನ ಕಾಣಬೇಕಾಗಿದೆ. ಎಲ್ಲರೂ ಕೂಡ ಒಂದು ನಿಟ್ಟಿನಲ್ಲಿ ಒಂದು ಸಹೋದರತ್ವ ಭ್ರಾತೃತ್ವ ರೀತಿಯಲ್ಲಿ ಜೀವನವನ್ನು ಮಾಡಬೇಕಾಗುತ್ತೆ. ಕಾಂಪಿಟೇಟಿವ್ ವರ್ಲ್ಡ್ ಇದು. ಯಾರು ಯಾವ ಕೆಲಸದಲ್ಲಿ ಮುಂದುವರಿತಾ ಇದ್ದಾರೋ ಅವ್ರು ಮುಂದುವರಿತಾ ಇದೆಯೋ, ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೋ ಅದಕ್ಕೆ ನೀವು ಅಡಾಪ್ಟ್ ಮಾಡ್ಕೊಂಡು ಹೋಗಿ. ಈಗೆಲ್ಲ ಬೈಕ್ನವ್ರು ಬಂದು ಬೈಕ್ನಲ್ಲೇ ಹೊಟ್ಟೋಗ್ತಾರೆ ಎಲ್ಲ ಅಂತಂದರೆ ನೀವು ಆಟೋಗಳನ್ನ ಮಾರಿ ಬೈಕ್ನ ಇಟ್ಕೊಳ್ಳಿ. ಯಾರಿಗೆ ಕ್ಯಾಬ್ಗಳು ಬೇಕು, ಮಳೆಯನ್ನು ಸೇಫ್ಟಿ ಬೇಕು, ಇದು ಬೇಕು, ಸೇಫ್ಟಿ ಬೇಕು, ಧೂಳಿಂದ ಬಿಸಿಲಿಂದ ಸೇಫ್ಟಿ ಬೇಕು ಅನ್ನೋರು ಕ್ಯಾಬಲ್ಲೇ ಹೋಗ್ತಾರೆ. ಎಲ್ಲರೂ ಬೈಕ್ಗಳು ಹೆಲ್ಮೆಟ್ಗಳು ಹಾಕ್ಕೊಂಡು ಹೋಗೋದಿಲ್ಲ. ಅಂದರೆ ಎಲ್ಲ ವ್ಯವಸ್ಥೆಗಳು ಇರಲಿ. ಎಲ್ಲ ವ್ಯವಸ್ಥೆಗಳು ಇದ್ದಾಗ ಯಾರಿಗೆ ಯಾವ ವ್ಯವಸ್ಥೆ ಬೇಕು ಅವರು ಅದನ್ನು ಆಯ್ಕೆ ಮಾಡಿಕೊಳ್ಳಲಿ. ಅದು ಸಾರ್ವಜನಿಕರಿಗೆ ಬಿಟ್ಟಂತಹ ಒಂದು ಅಧಿಕಾರ ಆಗಿದೆ. ಅದನ್ನು ಅವ್ರು ಮಾಡಿಕೊಳ್ಳಿ, ಸಾರ್ವಜನಿಕರು ಮಾಡಿಕೊಳ್ಳಿ. 1 ರೂಪಾಯಿಯಿಂದ 10 ರೂಪಾಯಿವರೆಗೂ ವ್ಯವಸ್ಥೆ ಇರಲಿ. ಅವರವರ ಯೋಗ್ಯತಾನುಸಾರ, ಅವರವರ ಒಂದು ಆರ್ಥಿಕ ಮಟ್ಟದ ಅನುಸಾರ, ಅವರವರ ರಿಕ್ವೈರ್ಮೆಂಟ್ ಅವಶ್ಯಕತೆಗಳಿಗೆ ಅನುಸಾರ ಅವರು ಆ ವ್ಯವಸ್ಥೆಗಳನ್ನು ಪಡೆದುಕೊಳ್ಳುವ ಅನುಕೂಲತೆಯನ್ನು ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇದ್ದರೆ ಏನೂ ತಪ್ಪಿಲ್ಲ. ಯಾರಿಂದ ಯಾರೂ ಕೂಡ ಜೀವನವನ್ನು ಕಳ್ಕೊಳ್ಳೋದಿಲ್ಲ, ಅನ್ನವನ್ನು ಕಿತ್ಕೊಳ್ಳೋಕೆ ಆಗೋದಿಲ್ಲ ಎಂಬುವಂತಹ ಮಾತನ್ನು ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.